ಅಖಂಡ 2 ತಾಂಡವಂ ಈ ಫ್ಯಾಂಟಸಿ ಆಕ್ಷನ್ ಮೂವಿಯನ್ನ ನೋಡಿದ್ಮೇಲೆ ನನ್ನ ಒಪಿನಿಯನ್ ಹೇಳೋದಾದ್ರೆ ನೀವು ಬಾಲಯ್ಯ ಅಭಿಮಾನಿಗಳಾಗಿದ್ರೆ ಈ ಸಿನಿಮಾ ನಿಮ್ಗೆ ಇಷ್ಟ ಆಗುತ್ತೆ. ನಾರ್ಮಲ್ ಆಡಿಯನ್ಸ್ಗೆ ಇದೊಂದು ಜಸ್ಟ್ ಓಕೆ ಮೂವಿ ಅಷ್ಟೇ. ಯೂಶಲಿ ಬಾಲಕೃಷ್ಣ ಅವರ ಸಿನಿಮಾಗಳು ಹೇಗಿರ್ತವೆ ಅಂತ ನಮ್ಮೆಲ್ಲರಿಗೂ ಗೊತ್ತಿರೋದೆ. ಅದರಲ್ಲೂ ಬೋಯಪಾಟಿ ಅವರ ಡೈರೆಕ್ಷನ್ ಅಲ್ಲಿ ಮೂವಿ ಮಾಡ್ತಿದಾರೆ ಅಂದ್ರೆ ಲಾಜಿಕ್ ನ ಥಿಯೇಟರ್ ಹೊರಗಡೆ ಮರೆತು ನಾವು ಮೂವಿ ನೋಡೋದಕ್ಕೆ ಹೋಗ್ಬೇಕಾಗತ್ತೆ. ಈ ಸಲ ಅಖಂಡ ಪಾತ್ರಕ್ಕೆ ಸೂಪರ್ ಪವರ್ ಬೇರೆ ಕೊಟ್ಬಿಟ್ಟಿದ್ದಾರೆ. ಇನ್ ಇವ್ರನ್ನ ಹಿಡಿಯೋರ್ಯಾರು? ಯಾವಾಗ್ಲೂ ಊರೊಳಗಿನ ವಿಲನ್ ಗಳನ್ನ ತೋರಿಸುವಂತ ಬೋಯಪಾಟಿ ಅವರು ಈ ಸಲ ಗಡಿಯನ್ನ ದಾಟಿದ್ದಾರೆ. ಶತ್ರು ದೇಶದವರು ಕುಂಭಮೇಳವನ್ನ ಗುರಿಯಾಗಿಸಿಕೊಂಡು ಒಂದು ದೊಡ್ಡ ಹುನ್ನಾರವನ್ನೇ ಪ್ಲಾನ್ ಮಾಡಿರ್ತಾರೆ. ಇದನ್ನ ನಮ್ಮ ಅಖಂಡ ಹೇಗೆ ತಡಿತಾನೆ ಅನ್ನೋದೇ ಈ ಸಿನಿಮಾದ ಆನ್ಲೈನ್ ಸ್ಟೋರಿ. ಇಲ್ಲಿ ಅಖಂಡ ಪಾತ್ರ ಸ್ವಲ್ಪ ಅತಿ ಅನ್ಸುವಷ್ಟು ಬೋಧನೆ ಮಾಡುತ್ತೆ. ಸಿನಿಮಾದಲ್ಲಿ ಬಾಲಕೃಷ್ಣ ಅವರಿಗೆ ಕೊಟ್ಟಂತ ಎಲಿವೇಶನ್ಸ್ ಫ್ಯಾನ್ಸ್ ಗೆ ತುಂಬಾ ಇಷ್ಟ ಆಗುತ್ತೆ. ಹಾಗೆ ಈ ಸಿನಿಮಾದಲ್ಲಿ ಬಾಲಯ್ಯ ಅವರು ಕನ್ನಡ ಅನ್ಕೊಂಡು ಏನೇನೋ ಡೈಲಾಗ್ ನ ಹೇಳ್ಬಿಟ್ಟಿದ್ದಾರೆ. ಈಗಾಗಲೇ ಆ ಡೈಲಾಗ್ ಸೋಷಿಯಲ್ ಮೀಡಿಯಾದಲ್ಲಿ ಟ್ರಾಲ್ ಕೂಡ ಆಗ್ತಿದೆ. ಸಿನಿಮಾದಲ್ಲಿ ನಟರು ಅಗತ್ಯಕ್ಕಿಂತ ಹೆಚ್ಚಾಗಿ ಆಕ್ಟ್ ಮಾಡ್ಬಿಟ್ಟಿದ್ದಾರೆ. ಇದು ಬೋಯಪಾಟಿ ಅವರ ಸಿನಿಮಾಗಳಲ್ಲಿ ಸಹಜ ಕೂಡ. ಇರೋದ್ರಲ್ಲಿ ಬಾಲಕೃಷ್ಣ ಅವರು ಪರವಾಗಿಲ್ಲ. ಆಸ್ ಯೂಶುವಲ್ ತಮನ್ ಅವರು ಬಿಜಿಎಂ ನ ಚಚ್ಚಿ ಬಿಸಾಕಿದ್ದಾರೆ. ಟೆಕ್ನಿಕಲ್ ಪಾರ್ಟ್ ಗೆ ಬರೋದಾದ್ರೆ ಸ್ವಲ್ಪ ಕೇರ್ ತಗೊಳ್ಬೇಕಿತ್ತು. ಮೂವಿಲಿ ಯಾವುದೇ ರೀತಿಯ ಅಡಲ್ಟ್ ಕಂಟೆಂಟ್ ಇಲ್ಲ. ಆರಾಮಾಗಿ ಫ್ಯಾಮಿಲಿ ಜೊತೆ ನೋಡಬಹುದು. ನೀವೇನಾದ್ರೂ ಬಾಲಕೃಷ್ಣ ಹಾಗೂ ಬೋಯಪಾಟಿ ಶ್ರೀನು ಅವರ ಸಿನಿಮಾಗಳನ್ನ ಇಷ್ಟಪಡೋರಾದ್ರೆ ಈ ಸಿನಿಮಾನ ಒಂದ್ಸಲ ಟ್ರೈ ಮಾಡಬಹುದು. ಇದಾಗಿರುತ್ತೆ ಅಖಂಡ 2 ಸಿನಿಮಾದ ಬಗೆಗಿನ ನನ್ನ ಒಂದು ಒಪಿನಿಯನ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.